ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಧರ್ಮಸ್ಥಳ ಬುರುಡೆ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆ ಚುರುಕಾಗಿದೆ. ಪ್ರಣಬ್ ಮೊಹಂತಿ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಸಭೆ ನಡೀತಾ ಇದೆ. ಇದು ಬೆಳ್ತಂಗಡಿ ಎಸ್ಐಟಿ ಠಾಣೆಯಲ್ಲೇ ಮಹತ್ವದ ಸಭೆ ಆಗ್ತಾ ಇದೆ. ಈವರೆಗಿನ ತನಿಖಾ ಮಾಹಿತಿಯನ್ನ ಪಡೆದಿದ್ದಾರೆ ಪ್ರಣಬ್ ಮೊಹಂತಿ. ಮೊಹಂತಿ ಸಭೆಯಲ್ಲಿ ವಿಠಲ್ಗೌಡನ ಹೇಳಿಕೆ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ. ಬಂಗ್ಲಗುಡ್ಡದ ಹೆಣಗಳ ರಾಶಿ ಇದೆ ಅಂತ ಹೇಳಿ ವಿಠಲ್ಗೌಡ ಹೇಳಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಚರ್ಚೆ ಆಗ್ತಾ ಇದೆ. ಇನ್ನು ವಿಠಲ್ ಹೇಳಿಕೆ ಬೆನ್ನಲ್ಲೇ ಮುಂದಿನ ತನಿಖೆ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ. ತಿಮರೋಡಿ ದೂರಿನ ಬಗ್ಗೆಯೂ ಕೂಡ ಈ ಸಭೆಯಲ್ಲಿ ಪ್ರಸ್ತಾಪವಾಗಿದ್ದು, ಅಸಹಜ ಸಾವುಗಳ ಬಗ್ಗೆ ತನಿಖೆ ನಡೆಸುವಂತೆ ಕೂಡ ದೂರನ್ನ ನೀಡಿದ್ರು ಮಹೇಶ್ ಶೆಟ್ಟಿ ತಿಮರೋಡಿ. ಈ ಕುರಿತಂತೆಯೂ ಕೂಡ ಚರ್ಚೆಯನ್ನು ನಡೆಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಅಸಹಜ ಸಾವುಗಳ ಬಗ್ಗೆ ತನಿಖೆಯನ್ನು ನಡೆಸಬೇಕು ಅಂತ ಹೇಳಿ ದೂರನ್ನ ಕೊಟ್ಟಿದ್ರು. ಅಸಹಜ ಸಾವನ್ನ ಕೊಲೆ ಪ್ರಕರಣಗಳಾಗಿ FIR ದಾಖಲಿಸುವಂತೆ ತಿಮರೋಡಿ ದೂರನ್ನ ದಾಖಲಿಸಿದ್ರು. ಅಂದ್ರೆ 2006ರಿಂದ 2010ರವರೆಗೆ ಧರ್ಮಸ್ಥಳದ ವಸತಿ ಗೃಹಗಳಲ್ಲಿ ಅನೇಕ ಸಂಶಯಾಸ್ಪದ ಸಾವುಗಳು ಸಂಭವಿಸಿದೆ ಅನ್ನುವಂತಹ ದೂರನ್ನ ಉಲ್ಲೇಖಿಸಿದ್ರು. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳ ಮುಂದಿನ ನಡೆಗೇನು? ಇನ್ನು ಸ್ನೇಹಮಯಿ ಕೃಷ್ಣ ದಾರಿ ತಪ್ಪಿಸೋ ಕೆಲಸ ಮಾಡ್ತಿದ್ದಾರೆ. ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ವಿರುದ್ಧ ಕೂಡ ದೂರು ದಾಖಲಾಗಿದೆ. ಸ್ನೇಹಮಯಿ ವಿರುದ್ಧ ವೆಂಕಪ್ಪ ಕೋಟ್ಯಾನ್ ದೂರನ್ನ ದಾಖಲಿಸಿದ್ದಾರೆ. ದಕ್ಷಿಣ ಕನ್ನಡದ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ. ಸ್ನೇಹಮಯಿ ಕೃಷ್ಣ ಅನಾವಶ್ಯಕವಾಗಿ ವಿಚಾರವನ್ನ ತಿರುಗಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ದಾರಿ ತಪ್ಪಿಸೋ ಕೆಲಸವಾಗ್ತಾ ಇದೆ. ಸ್ನೇಹಮಯಿ ಕೃಷ್ಣ ವಿರುದ್ಧವಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ವೆಂಕಪ್ಪ ಕೋಟ್ಯಾನ್ ದೂರನ್ನ ದಾಖಲಿಸಿದ್ದಾರೆ. ದೂರಿನ ಪ್ರತಿಯನ್ನು ಕೂಡ ಗಮನಿಸ್ತಾ ಇದ್ದೀರಿ. ದಕ್ಷಿಣ ಕನ್ನಡದ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಈ ಬಗ್ಗೆ ದೂರನ್ನ ನೀಡಿದ್ದಾರೆ. ಸೌಜನ್ಯಾಳಿಗೆ ನ್ಯಾಯ ಒದಗಿಸ್ತೀನಿ ಅಂತ ದುರುದ್ದೇಶ ಹೊಂದಿದ್ದಾರೆ. ಸ್ನೇಹಮಯ್ಯನ್ನ ವಿಚಾರಣೆ ನಡೆಸುವಂತೆ ಒತ್ತಾಯ ಮಾಡಿದ್ದಾರೆ. ಇನ್ನು ಸೌಜನ್ಯಾಳನ್ನ ಮಾವ ವಿಠಲ್ಗೌಡ ಕೊಲೆ ಅಂದಿದ್ದಾರೆ. ಕೊಲೆ ಮಾಡಿದ್ದಾನೆ ಅಂತ ಸ್ನೇಹಮಯಿ ಆರೋಪ ಮಾಡಿದ್ದಾರೆ. ತನಿಖೆ ಆಗಬೇಕು ಅಂತ ವೆಂಕಪ್ಪ ಕೋಟ್ಯಾನ್ ಒತ್ತಾಯ ಮಾಡಿದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಅಶೋಕ್ ವೆಂಕಪ್ಪ ಕೋಟ್ಯಾನ್ ಅವರ ಜೊತೆ ಮಾತನಾಡಿದ್ದಾರೆ. ಅವರು ಏನೇನು ಹೇಳಿದ್ರು ಬನ್ನಿ ನೋಡೋಣ. ಇದೀಗ ನಮ್ಮ ಜೊತೆ ವೆಂಕಪ್ಪ ಕೋಟ್ಯಾನ್ ಅವರೇ ನಮ್ಮ ಜೊತೆ ಇದೆ. ಸರ್, ಕೆಲ ದಿನಗಳ ಹಿಂದಷ್ಟೇ ಸ್ನೇಹಮಯಿ ಕೃಷ್ಣ ಅವರು ಬೆಳ್ತಂಗಡಿ ಬಂದು ಒಂದು ದೂರು ಕೊಡ್ತಾರೆ. ಸೌಜನ್ಯ ಅವರನ್ನು ಕೊಂದಿರೋದು ಅವರ ಮಾವ ವಿಠಲ್ಗೌಡ ಅಂತೇಳಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಅಂತೆ. ತಾವೀಗ ಸ್ನೇಹಮಯಿ ಕೃಷ್ಣ ವಿರುದ್ಧವೇ ದೂರು ನೀಡಿದ್ದೀರಿ. ಸೊ ಅವರ ದುರುದ್ದೇಶ ಬೇರೆ ಇದೆ ಅಂತೇಳಿ. ಸೊ ನೀವು ದೂರಿನಲ್ಲಿ ಉಲ್ಲೇಖ ಮಾಡಿದ ಅಂಶಗಳು ಏನು ಅಂತೇಳಿ? ಇವರನ್ನು ಕಳಿಸಿದ್ಯಾರು ಇಲ್ಲಿಗೆ ಅಂತ? ಬೆಳ್ತಂಗಡಿ ಇವರನ್ನು ಕಳಿಸಿದ್ಯಾರು? ಇವರು ಬಂದದ್ದೇಗೆ? ಇವರಿಗೆ ಈಗ ಹೇಗೆ ಗೊತ್ತಾಯಿತು? 13 ವರ್ಷದಿಂದ ನಾವು ಪ್ರತಿಭಟನೆ ಮಾಡೋದು ಇಲ್ಲಿ ಸೌಜನ್ಯ ವಿರುದ್ಧ. ಇವರನ್ನು ತರಿಸಿದ್ಯಾರು? ಇವರಿಗೆ ಹಿನ್ನೆಲೆ ಯಾರು? ಇವರಿಗೆ ಫಂಡ್ ಯಾರು? ಎಲ್ಲ ನನಗೆ ತಿಳಿಬೇಕು. ಹಾಗೆ ನಾನು ಕಂಪ್ಲೇಂಟ್ ಕೊಟ್ಟದ್ದು. ಇವರು ಬಂದದ್ದೇಕೆ ಇಲ್ಲಿಗೆ? ಬೆಳ್ತಂಗಡಿಗೆ ಯಾಕೆ ಬಂದರು? ಇವರು ಇಲ್ಲಿ ಬಂದು ಕಂಪ್ಲೇಂಟ್ ಯಾಕೆ ಕೊಟ್ಟಿದ್ದಾರೆ SP ಗೆ? ಅದು ನನಗೆ ಬೇಕಿದ್ದದು. ವಿಠಲ್ಗೌಡ ಅವರೇ ಸೌಜನ್ಯ ಅವರು ಕೊಂದಿರೋದಕ್ಕೆ, ಅತ್ಯಾಚಾರ ಮಾಡಿರೋದು ನನ್ನ ಬಳಿ ಸಾಕಷ್ಟು ದಾಖಲೆಗಳಿದೆ, ಸಾಕ್ಷ್ಯಗಳಿದೆ ಅಂತೇಳಿ ಅವರು ಮೆನ್ಷನ್ ಮಾಡಿದ್ದಾರೆ. ತಾವೇನು ಹೇಳ್ತೀರಿ ಅಂತೇಳಿ? ನಾನೊಂದು ಹೇಳೋದು, ಸೌಜನ್ಯನ ಮಾವ ಅವರು. ಸೌಜನ್ಯ ಮಾವ ಯಾವುದಾದ್ರೂ ಮನೆಯ ಹುಡುಗಿ, ಸಾಕದ ಹುಡುಗಿ, ಅವರನ್ನು ರೇಪ್ ಮಾಡ್ತಾರ? ಇವನಿಗೇನು ತಲೆ ಸರಿ ಉಂಟಾ? ಇವ ಮಾಡಿದ್ದು ಇವನು ಹಾಗೆ ಮಾಡ್ತಾನ? ಸ್ನೇಹಮಯಿ ಕೃಷ್ಣ ಅವರು ಹೇಳಿರುವಂಥದ್ದು, ಸೌಜನ್ಯನ ಅವತ್ತು ಅತ್ಯಾಚಾರ ಕೊಲೆ ಆದ ದಿನ ಹಿಂದೆ ಅವತ್ತು ವಿಠಲ್ಗೌಡ ಅವರು ಹೋಟೆಲ್ಗೆ ರಜೆ ಹಾಕಿದ್ರು. ಸೊ ಅವರೇ ಅವಳನ್ನು ಮನೆ ಕರ್ಕೊಂಡೋಗಿ ಅತ್ಯಾಚಾರ ಮಾಡಿದ್ದಾರೆ ಅಂತ ಅವರು ದೂರ ಅರ್ಜಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೋಡಿ, ಅಲ್ಲಿ ವಿಠಲ್ಗೌಡರು ರಜೆ ಮಾಡಿದ್ರು. ಅಕ್ಕನ ಮಗಳು ಹುಡುಕ್ಬೇಕಲ್ಲ ಇವರು. ಏನೆಲ್ಲಿ ಸಿಕ್ಕಿದ್ದು? 3 ದಿನ ನಂತರ. ಹಾಗಾದ್ರೆ ಇವನ್ ಸ್ನೇಹಮಯ ಕೃಷ್ಣ ಗೊತ್ತಿರಬೇಕಲ್ಲ. ಅದು ನನಗೆ ತನಿಖೆ ಆಗಬೇಕು. ಸ್ನೇಹಮಯ ಕೃಷ್ಣಗೆ ಎಲ್ಲಿ ಸಿಕ್ಕಿದ್ದು? ಅದು ಅವ ಎಲ್ಲಿಂದ ಬಂದದ್ದು? ಅವ ಇರಬೇಕಲ್ಲ ಧರ್ಮಸ್ಥಳದಲ್ಲಿ. ರೆಕಾರ್ಡೆಲ್ಲ ಇದೆ ಇಲ್ಲಿ ನೋಡಿ, ಎಲ್ಲ ಇದೆ. ಅವ ಕೊಟ್ಟದ್ದು ಎಲ್ಲ ರೆಕಾರ್ಡ್ ಇದೆ. ಅವ ಹೇಳಿದ್ದೆಲ್ಲ ಇದರಲ್ಲಿ ಉಂಟು. ಹಾಗಾದರೆ ಅವರು ಬರಬೇಕಲ್ಲ. ಏನಾದರೂ ತನಿಖೆ ಆಗಬೇಕು. ನನಗೆ ತನಿಖೆ ಆಗಬೇಕು. ಇವರು 12 ವರ್ಷದಿಂದ ಇಲ್ಲ, ಈಗ ಬಂದು ಹೇಗೆ ಕಂಪ್ಲೇಂಟ್ ಮಾಡ್ತಾರೆ ಅವರು? ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಅಶೋಕ್, TV9 ಧರ್ಮಸ್ಥಳ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH